ಮಕ್ಕಳನ್ನೇ ಹುಟ್ಟಿಸ್ತೀವಿ, ಅವ್ರಿಗೆ ಎಣ್ಣೆ ಕೊದಿರ್ತೀವ? ಈಟಿಗೆ ಬಂದಿರೋ ಮಗನ ಓಡೋಕ್ಕೆ ಮುಂಚೆ ಮದುವೆ ಮುಗಿಸ್ಬೇಕು, ಇಲ್ಲಾಂದರೆ ಅವನು ಇನ್ನೊಬ್ಬರ ಜೊತೆ ಓಡಿದ್ದಾನೆ. ತಂದೆ ತಾಯಿಗಳು ಮಕ್ಕಳನ್ನ ಎಷ್ಟೇ ಪ್ರೀತಿಯಿಂದ ಬೆಳೆಸಿದ್ರು ಮಕ್ಕಳು ಕಾಲಲ್ಲಿ ಓದಿದಂತೂ ಬಿಡೋದಿಲ್ಲ. ಅದು ನಮ್ಮ ಜೀವನದಲ್ಲೂ ಅದು ನಡೆದೈತೆ. ನಾನು ಮನೆಯಿಂದ 3 ವರ್ಷದಿಂದ ಹೊರಗಡೆ ಇದ್ದೀನಿ. ಪ್ರತಿಯೊಂದು ದಿನಗಳಲ್ಲಿ ನೋಡನ್ನ ಕಲ್ಕೊಂಡು ಪಾರ್ಕಲ್ಲಿ ಉಳ್ಕೊಂಡು ನೆನ್ನೆನೂ ಒಂದು ಆ ಘಟನೆ ನಡೀತು. ನನ್ನ ಮಗಳೇ ನನ್ನ ಹೊರಗಡೆ ಹೋಗು ಅಂತ ಹೇಳಿದ್ಲು. ಅದು ನಮ್ಮ ಜೀವನದಲ್ಲಿ ಈ ಫಿಲಮಿಂದ ನೋಡೋಕ್ಕಿಂತ ಅನುಭವಿಸೋದೇ ಜಾಸ್ತಿ ಆಗಿದೆ. ತಂದೆ ತಾಯಿ ಇರುವಾಗ ಅವ್ರಿಗೆ ಎಂತ ಏನಾದ್ರು ಮಾಡ್ಕೊಳ್ಳಿ, ಇಲ್ಲ ಅಂದರೆ ಈ ಥರ ಆಗೋದಂತೂ ಗ್ಯಾರಂಟಿ. ಚೆನ್ನಾಗಿ ಬಂದಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ಮೂವಿ ನೋಡಬೇಕು. ಎಲ್ಲ ಆಕ್ಟರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಬಂದಿದೆ. ಮೂವಿನ ನೋಡ್ತಾ ಇದ್ರೆ ಯಾರಾದ್ರೂ ತಂದೆಗೆ ಅಥವಾ ತಾಯಿಗೆ ಯಾವ್ದಾದ್ರು ನೆಗೆಟಿವ್ ಶೇಡ್ ಅಲ್ಲಿ ಯಾರಾದ್ರೂ ಮಕ್ಕಳು ದೂರದಲ್ಲಿರ್ಬೋದು, ಅವರು ಸ್ವಲ್ಪ ಕೆಟ್ಟದಾಗಿ ನಡೆಸ್ಕೊಂತ ಇದ್ರೆ ಅವರೆಲ್ಲರೂ ಕೂಡ ತಿದ್ಕೋತಾರೆ ಅಂತ ಅನ್ಸುತ್ತೆ. ಈ ಮೂವಿ ನೋಡಿದ್ರೆ ತುಂಬಾ ಅವ್ರಿಗೆ ಭಾವನಾತ್ಮಕವಾಗಿ ತುಂಬಾ ಕನೆಕ್ಟ್ ಆಗುತ್ತೆ. ಯಾರೇ ಆಗಿರ್ಲಿ ಅವ್ರಿಗೊಂದು ಖಂಡಿತ ಅದೊಂದು ಪಾಠವಾಗುತ್ತೆ. ಈ ಆಸ್ತಿನ ಬರ್ಸ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾರಲ್ಲ ಕೆಲವರು, ಅವ್ರಿಗೆಲ್ಲ ಇದು ಖಂಡಿತ ಪಾಠವಾಗಿ ಬರುತ್ತೆ. ಆಮೇಲೆ ಯಾರೇ ಈಗ ಅತ್ತೆ ಸೊಸೆ ಜಗಳ ನೋಡಿರ್ತೀರಾ, ಇದೊಂಥರ ಮಾವನ್ಗೂ ಸೊಸೆಗೂ ಏನೋ ಇದೆ, ಚೆನ್ನಾಗಿದೆ ನೋಡಿ. ಈ ಇತ್ತೀಚಿನ ದಿನಮಾನಗಳಲ್ಲಿ ಹೆಣ್ಮಕ್ಳು ಅಂತ ಬಂದಾಗ ಕೆಲವು ಹೆಣ್ಮಕ್ಳುಗಳಲ್ಲಿ ಈ ತರ ಬದಲಾವಣೆಗಳು ಕಂಡು ಬರುತ್ತೆ. ಅಂದ್ರೆ ಅವ್ರಿಗೂ ಒಂಥರ ಇರ್ತಾರೆ, ಬಂದಾದ್ಮೇಲೆ ಒಂಥರ ಆಗ್ತಾರೆ. ಸೊ ನೀವು ಒಂದು ಹೆಣ್ಮಗು ಆಗಿದ್ದೀರಾ, ಸೊ ಕರ್ನಾಟಕದ ಜನತೆಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದ್ರಲ್ಲಿ ಈ ತರ ಮಾಡ್ತಾ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮಕ್ಳಿಗೆ ಏನ್ ಹೇಳಲಿಕ್ಕೆ ಈಗ ಅದೇ ತಲೆಯಲ್ಲಿ ಏನೇನೋ ತುಂಬ್ಕೊಂಡ್ ಬರ್ತಾರಲ್ಲ, ಅವ್ರಿಗೆ ನಿಜವಾದ ಒಂದು ಪೇರೆಂಟ್ಸ್ ನ ವ್ಯಾಲ್ಯೂ ಏನು, ಯಾವ ತರ ಪೇರೆಂಟ್ಸ್ ನಮ್ಗೆ ಪ್ರೀತಿ ಕೊಡ್ತಾರೆ ಅದನ್ನ ನಾವ್ ಯಾವ ರೀತಿ ಕಲ್ಪನೆ ಮಾಡ್ಕೊಂಡಿರ್ತೀವಿ. ಇಲ್ಲ ಆ ತರ ಎಲ್ಲ ಮಾಡಲ್ಲ ಅಂತ ಅನ್ಕೋತೀವಿ. ಯಾರು ತೋರ್ಸ್ಕೊಂಡಿರಲ್ಲ. ತಾಯಿ ತೋರ್ಸ್ಕೊತಾರೆ, ತಂದೆ ತೋರ್ಸ್ಕೊಳಲ್ಲ. ಆದ್ರೆ ಈಗ ಹೇಳ್ತಾರಲ್ಲ ಪರಿಕಾ ಬಾಪ್, ಆಮೇಲೆ ಡ್ಯಾಡ್ಸ್ ಪ್ರಿನ್ಸಸ್ ಅಂತಲ್ಲ, ಅವರು ಇನ್ನೊಂದ್ ಮನೆಗೆ ಹೋದಾಗ ಅವ್ರಿಗೂ ಮಗ ಇರ್ತಾನೆ. ಹಾಗಾಗಿ ನಿಮ್ಗೆ ಹೇಗೆ ನಿಮ್ ತಂದೆನೋ ಮಾವನೂ ಅದೇ ತರ ಅಲ್ವಾ? ಸೊ ಆ ತರ ತಿಳ್ಕೊಂಡು ಮುಂದುವರೆದ್ರೆ ಅವ್ರಿಗೆ ಖಂಡಿತ ಆ ತರ ಬದಲಾಗುವಂತ ಒಂದು ಭಾವನೆ ಬರೋದಿಲ್ಲ. ಅಲ್ಲಿ ಕೂಡ ತಂದೆ ಸಿಗ್ತಾರೆ, ಇಲ್ಲೊಂದ್ ತಂದೆ ಅಲ್ಲೊಂದ್ ತಂದೆ, ಅಷ್ಟು ಅನ್ಕೊಂಡ್ರೆ ಆಯ್ತು ಅಂತ ನನ್ಗನ್ಸುತ್ತೆ. ಅದೇ ತರ ಇದೆ ಮೂವಿ ಕೂಡ, ಎರಡನೇ ತಂದೆ ಸಿಗ್ತಾರೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು.